ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಆಗಿ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಸ್ವಲ್ಪ ಹಾಕಿಟ್ಟಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ನಾನು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಹಾಗೆ ನಾನು ತುಂಬ ಸ್ಲೋ ಆಗಿ ಕೂಡ ಮಾತಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿಗೆ ಫಸ್ಟಿಗೆ ನಾವು ಹೇಗೆ ಲಾಕ್ ಮಾಡ್ತೀವೋ 2 ಸರಿ ಲಾಕಿಂದ ಲಾಕನ್ನು ಮಾಡಿಬಿಟ್ಟು ನಾನು 4 ಚೈನನ್ನು ಹಾಕಿದ್ದೀನಿ. ಸೊ 4 ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಆದಮೇಲೆ ರೌಂಡ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನಾನು 5 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, 5 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 5 ಚೈನನ್ನು ಹಾಕಿಬಿಟ್ಟು ಸೀರೆನ ಉಲ್ಟಾ ಮಾಡ್ಕೊಂಡು 4 ಚೈನ್ ಲಾಕ್ ಎಲ್ಲಿ ಮಾಡಿದ್ದೀವಲ್ವ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಮಗೆ ವಿಡಿಯೋ ಹಾಗೆ ಹೀಗೆ ಆಗ್ತಾ ಇರ್ಬೋದು, ಯಾಕಂದರೆ ಸ್ವಲ್ಪ ಕೈಯಲ್ಲಿ ಹಿಡಿದು ಮಾಡಿರೋದು ವಿಡಿಯೋ, ಅದಕ್ಕೋಸ್ಕರ. ಸೊ ನೋಡಿ, 5 ಚೈನ್ ಇರೋ ಕಡೆಗೆ ನಾನು ಲಾಕನ್ನು ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನಾನು 3 ಟೈಮ್ ಲಾಕ್ ಮಾಡ್ಕೋತಾ ಇದ್ದೆ, ಅಂದರೆ ಸಿಂಗಲ್ ಚೈನ್ನ ಹಾಕ್ತಾಯಿದ್ದೀನಿ. ಸೊ 3 ಇಲ್ಲ 2 ಟೈಮ್ ಸಿಂಗಲ್ ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಎರಡಕ್ಕೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ. ಅದು ಏನು 5 ಚೈನ್ ಹಾಕಿದ್ದೀವಲ್ವ ಆ ಚೈನ್ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ 15 ಡಬಲ್ ಕ್ರೋಶ ಕೂತ್ಕೊಳ್ಳುತ್ತೆ. ಸೊ ಸ್ಲ್ಯಾಂಟ್ ಆಗಿ ಆರ್ಚ್ ಕನ್ಸಿಡರ್ ಆಗುತ್ತೆ, ಸ್ಲ್ಯಾಂಟಿಂಗ್ ಆಗಿ ಬರುತ್ತೆ ಇಲ್ಲಿ. ಸೊ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ, 2 ಸರಿ ದಾರ ತೊಗೊಂಡ್ರೆ ಟ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅದು ಮಾತ್ರ ಮೇನ್ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಳೋದು ಇಲ್ಲಿ ಕ್ರೋಶ ವರ್ಕ್ ಹಾಕೋ ಟೈಮಲ್ಲಿ. ಸೊ ನಂದು ವಿಡಿಯೋದಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇದೆ, ನೀವು ನಂದು ಪೇಜಲ್ಲಿ ಬಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಆ ಥರ ಕೂಡ ವಿಡಿಯೋಸು ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೂ ದುಡ್ಡು ಕೊಟ್ಬಿಟ್ಟು ಕಲಿಯೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಟೈಮ್ ತೊಗೊಂಡ್ಬಿಟ್ಟು ನೀವು ವಿಡಿಯೋನ ಚೆಕ್ ಮಾಡಿದರೆ ಸಾಕು. ಸೊ ಸ್ಲ್ಯಾಂಟಾಗಿ ಹಾಕಿದಾದ್ಮೇಲೆ 15 ಡಬಲ್ ಕ್ರೋಶ ಏನು ಹಾಕಿದ್ದೀವಲ್ವ ಹಾಕಿದಾದ್ಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೋ ನೋಡಿ ಆ ಪ್ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಫುಲ್ ಟೈಟಾಗಿ ಹೇಳ್ಕೊಂಡು ಲಾಕ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲೂಸಾಗಿ ಲಾಕ್ ಮಾಡಿದರೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಸೀರೆಗೆ ಲಾಕ್ ಆದಮೇಲೆ ಮತ್ತೆ ತಿರುಗು 4 ಚೈನನ್ನು ಹಾಕೋಬೇಕು. ಸೊ 4 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಮತ್ತೆ ಉದ್ದ ಇರೋದು ಬೀಡನ್ನು ನೀವು ತೊಗೋಬೇಕು. ಇದರಲ್ಲಿ ನಾನು ರೌಂಡ್ ಬೀಡನ್ನು ಯೂಸ್ ಮಾಡಿದ್ದೀನಿ ಈ ಡಿಸೈನ್ ಹಾಕೋಗೋಸ್ಕರ. ಸೊ ಈ ಬೀಡ್ ಪಕ್ಕದಲ್ಲಿ ನೀವು ಲಾಂಗ್ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಸೊ ಮತ್ತೆ ಬೀಡ್ ಲಾಕನ್ನು ಮಾಡಿಬಿಟ್ಟು ಮತ್ತೆ ಸೀರೆಗೆ 4 ಇಲ್ಲ 5 ಚೈನನ್ನು ಹಾಕ್ಕೊಂಡ್ಬಿಟ್ಟು ಸೀರೆನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಸೊ 5 ಚೈನನ್ನು ಹಾಕ್ಕೊಳ್ಳಿ, ಸೀರೆ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಥರ 15 ಡಬಲ್ ಕ್ರೋಶನ ನಾನು ಮಾಡ್ಕೋತೀನಿ. ಸೊ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ಅದರ 5 ಚೈನ್ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಸೇಮ್ ಪ್ರೊಸೆಸರ್ ಎಂಡ್ ಗಂಟ ನಾನು ಅದೇ ಥರ ಡಬಲ್ ಕ್ರೋಶೆಯಿಂದನೇ ಹಾಕ್ಕೊಂಡು ಹೋಗ್ತೀನಿ ಸ್ಯಾರಿ ಫುಲ್ ಕಂಪ್ಲೀಟಾಗಿ. ಸೊ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ, ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಲುಕ್ ಬಂದಿದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಲುಕ್ ಬಂದಿದೆ. ಫೈನಲ್ ಆಗಿ ನಾನು 120 ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ತುಂಬ ಹತ್ರ ಕುಚ್ಚನ್ನು ಹಾಕಿರೋದು, ಒಂದು ಕುಚ್ಚು ಕಟ್ಟಿರೋಗೋಸ್ಕರ ತುಂಬ ಗ್ರ್ಯಾಂಡ್ ಲುಕ್ಕು ಕೊಡ್ತಾಯಿತ್ತು. ಈ ಡಿಸೈನ್ಗೆ ನೀವು ಪ್ರೈಸ್ ಮಾಡ್ಬೋದು ಅಂದರೆ 450ಇಂದ 550ವರೆಗೂ ಚಾರ್ಜನ್ನ ನೀವು ಮಾಡ್ಬೋದು. ಸೊ ಏರಿಯಾ ಡಿಪೆಂಡ್ ಮಾಡ್ಕೊಂಡು ಚಾರ್ಜನ್ನು ಮಾಡಿ. ಬೋಟಿಕ್ ಸ್ಟೈಲಲ್ಲೆಲ್ಲ ಅಂದರೆ ತುಂಬ ಕೇಳ್ತಾರೆ, ಮನೇಲಿ ಕುತ್ಕೊಂಡು ಈ ಥರ ಕಟ್ಟೋದಿದ್ರೆ ಸ್ವಲ್ಪ ಕಡಿಮೆ ನಿಮ್ಗೆ ಚಾರ್ಜಲ್ಲಿ ಕೊಡ್ತಾರೆ. ಬಟ್ ಏರಿಯಾ ಡಿಪೆಂಡ್ ಮೇಲೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಅಮೌಂಟ್ ಹಚ್ಚಿರ್ತಾರಲ್ಲ, ಆ ಥರದ ಮೇಲೆ ಸ್ವಲ್ಪ ಡೆವಲಪ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ, ಸ್ವಲ್ಪ ಮೀಡಿಯಮ್ ಏರಿಯಾ ಈ ಥರ ನೋಡಿಕೊಂಡು ಸ್ವಲ್ಪ ಲೋ ಪ್ರೈಸ್ ಕೊಡ್ತಾರೆ ನಿಮಗೆ. ಸೊ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಮಾತ್ರ ಹೇಳಿ ಡಿಸೈನ್ ಹೇಗಿದೆ ಅನ್ನೋದು. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ನ್ಯೂ ಡಿಸೈನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ.